ನಮಸ್ಕಾರ ಸ್ನೇಹಿತರೆ. ಪಿತೃಪಕ್ಷ ಮುಗಿಯೋ ಒಳಗಡೆ ಯಾರು ಈ ಕಥೆಯನ್ನು ಕೇಳ್ತಾರೋ ಅವರಿಗೆ ಅವರ ಪಿತೃದೇವತೆಗಳ ಆಶೀರ್ವಾದ ಸಿಗುತ್ತದೆ. ಅವರ ಅದೃಷ್ಟ ಬದಲಾಗಿ ಮುಟ್ಟಿದ್ದೆಲ್ಲವೂ ಚಿನ್ನವಾಗುತ್ತದೆ. ಹಾಗಾಗಿ ಆಲಸ್ಯ ಮಾಡದೆ ಕತೆ ಕೇಳೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೆ ಒಂದು ಲೈಕ್ ಕೊಡಿ. ಪೂರ್ವದಲ್ಲಿ ಕಲಿಂಗ ದೇಶದಲ್ಲಿದ್ದ ಒಂದು ದಟ್ಟವಾದ ಕಾಡಿನಲ್ಲಿ ಜೀವಕ ಎಂಬ ದಯೆಯುಳ್ಳ ಬ್ರಾಹ್ಮಣ ವಾಸವಿದ್ದ. ಆತನಿಗೆ ಎಲ್ಲಾ ವೇದಗಳು ಶಾಸ್ತ್ರಗಳು ಗೊತ್ತಿದ್ದರೂ ಕೂಡ ಯಾವ ಕೆಲಸವೂ ಸಿಗದೆ ಬಡತನದ ಕಾರಣದಿಂದ ಕಾಡಿನಲ್ಲಿ ಸಿಗುತ್ತಿದ್ದಂತ ಹಣ್ಣುಗಳು ಗೆಣಸುಗಳು ತಿನ್ನುತ್ತಾ ಬದುಕುತ್ತಿದ್ದ. ಅಷ್ಟು ದೊಡ್ಡ ಕಾಡಿನಲ್ಲಿ ಅವನಿಗಿದ್ದ ಏಕೈಕ ಸ್ನೇಹಿತ ಒಂದು ಪುಟ್ಟ ಗುಬ್ಬಚ್ಚಿ. ಹೀಗಿರುವಾಗ ಪಿತೃಪಕ್ಷ ಶುರುವಾಯಿತು. ಜೀವಕನಿಗೆ ಅವನ ಪೂರ್ವಿಕರಿಗೆ ಶ್ರದ್ಧಾ ಕಾರ್ಯಕ್ರಮ ಮಾಡಬೇಕೆಂದು ಆಸೆ. ಆದರೆ ಶ್ರಾದ್ದ ಮಾಡುವುದಕ್ಕಾಗಲಿ ಪಿಂಡದಾನ ಮಾಡುವುದಕ್ಕಾಗಲಿ ಬ್ರಾಹ್ಮಣರಿಗೆ ಸ್ವಯಂಪಾಕ ಅನ್ನದಾನ ಮಾಡುವುದಕ್ಕಾಗಲಿ ಅವನ ಹತ್ತಿರ ಬಿಡುಗಾಸು ಇರಲಿಲ್ಲ. ಇದರಿಂದ ಅವನು ಕಣ್ಣೀರಾಕುತ್ತಾ, ನನ್ನ ಪಿತೃದೇವತೆಗಳೇ, ನಿಮಗೆ ತರ್ಪಣ ಬಿಡುವ ಯೋಗ್ಯತೆ ನನಗೆ ಇಲ್ಲ ಎಂದು ಕೊರಗುತ್ತಿದ್ದ. ಅವನನ್ನು ನೋಡುತ್ತಿದ್ದ ಗುಬ್ಬಚ್ಚಿಗೆ ಅವನ ಕಷ್ಟ ಅರ್ಥವಾಯಿತು. ಜೀವಕ ಅವನ ಪೂರ್ವಿಕರಿಗೆ ತರ್ಪಣ ಬಿಡಲು ನಾನು ಹೇಗಾದರೂ ಸಹಾಯ ಮಾಡಬೇಕೆಂದು ಪಕ್ಷಿ ತೀರ್ಮಾನಿಸಿಕೊಂಡಿತು. ಕೂಡಲೇ ಗುಬ್ಬಚ್ಚಿ ಗ್ರಾಮದೊಳಗೆ ಹೋಗಿ ಅಲ್ಲಿ ಮನೆ ಮುಂದೆ ಯಾರೋ ಬಿಸಿಲಿಗೆ ಹಾಕಿದ್ದಂತ ಎಳ್ಳನ್ನು ಅದರ ಬಾಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಕಚ್ಚಿಕೊಂಡು ತಂದಿತು. ಆ ರೀತಿ ಆ ದಿನವೆಲ್ಲ ಕೂಡ ಅದಕ್ಕೆ ಸಾಧ್ಯವಾದಷ್ಟು ಸಲ ನಗರಕ್ಕೆ ಹೋಗಿ ಎಳ್ಳನ್ನು ತಂದು ಜೀವಕನ ಮನೆಯಲ್ಲಿ ಇಟ್ಟಿತು. ಅದರ ನಂತರ ನದಿಯ ಹತ್ತಿರ ಹೋಗಿ ಸಾಧ್ಯವಾದಷ್ಟು ನೀರನ್ನು ಬಾಯಿಯಲ್ಲಿ ತುಂಬಿಕೊಂಡು ತಂದು ಒಂದು ಪಾತ್ರೆಯಲ್ಲಿ ತುಂಬಿಸಿತು. ಅದರ ನಂತರ ಜೀವಕನ ಹತ್ತಿರ ಹೋಗಿ ಎಳ್ಳು ಹಾಗೂ ನೀರನ್ನು ತೋರಿಸಿತು. ಆ ಪಕ್ಷಿಗೆ ಅವನ ಮೇಲಿದ್ದ ಪ್ರೀತಿಯನ್ನು ನೋಡಿ ಜೀವಕ ತುಂಬಾ ಸಂತೋಷಿಸಿದ. ಅವನು ಪಕ್ಷಿಯೊಂದಿಗೆ, ಸ್ನೇಹಿತ, ನಿನ್ನ ಪ್ರೀತಿಗೆ ಬೆಲೆ ಕಟ್ಟಲು ಆಗದು. ಬರೀ ಪದಾರ್ಥಗಳು ಹಾಗೂ ವಸ್ತುಗಳಿಂದ ಶ್ರಾದ್ದ ಮಾಡುವುದಿಲ್ಲ. ಮನಸ್ಸಿನಲ್ಲಿ ಶ್ರದ್ಧಾಭಕ್ತಿ ನಿಷ್ಠೆ ಇರಬೇಕು ಅನ್ನುವುದು ಇವತ್ತು ನೀನು ನನಗೆ ಕಲಿಸಿಕೊಟ್ಟೆ ಎಂದು ಹೇಳಿ ಪಕ್ಷಿ ತಂದಿದ್ದ ನೀರು ಹಾಗೂ ಎಳ್ಳನ್ನು ಉಪಯೋಗಿಸಿ ಅವನ ಪೂರ್ವಿಕರಿಗೆ ತಿಲಾತರ್ಪಣ ಬಿಟ್ಟ. ಅವನ ಶ್ರದ್ಧಾ ಭಕ್ತಿ ಹಾಗೂ ನಿಷ್ಠೆಗೆ ಮೆಚ್ಚಿದ ಅವನ ಪೂರ್ವಿಕರು ಸೂಕ್ಷ್ಮ ರೂಪದಲ್ಲಿ ಬಂದು ಆ ತಿಲಾತರ್ಪಣವನ್ನು ಸ್ವೀಕರಿಸಿ ಜೀವಕ ಮತ್ತು ಗುಬ್ಬಚ್ಚಿಯನ್ನು ಆಶೀರ್ವದಿಸಿ ಹೋದರು. ಜೀವಕ ವಾಸಿಸುತ್ತಿದ್ದ ಕಾಡಿನಲ್ಲಿ ಒಂದು ಭಯಾನಕವಾದ ಪ್ರದೇಶವಿತ್ತು. ಸೂರ್ಯ ಮುಳುಗಿದ ಮೇಲೆ ಆ ದಾರಿಯಲ್ಲಿ ಯಾರೂ ಕೂಡ ಪ್ರಯಾಣಿಸುವುದಿಲ್ಲ. ಏಕೆಂದರೆ ಅಲ್ಲಿ ಅನೇಕ ದುರ್ಮರಣ ಹೊಂದಿದ ಆತ್ಮಗಳು ಹಾಗೂ ಕರ್ಮಕಾಂಡ ನಡೆಯದ ಆತ್ಮಗಳು ವಾಸಿಸುತ್ತವೆ. ಅದು ಪಿತೃಪಕ್ಷ ಆಗಿದ್ದರಿಂದ ಯಾರಾದರೂ ಅವರಿಗೆ ಪಿಂಡದಾನ ಮಾಡಿ ಶಾಂತಿ ಕೊಡಿಸುತ್ತಾರೆ ಎಂದು ಆತ್ಮಗಳು ಎದುರು ನೋಡುತ್ತಿದ್ದವು. ಆ ಪ್ರೇತಾತ್ಮಗಳು ಈ ರೀತಿ ಮಾತನಾಡುತ್ತಿದ್ದವು, ಅಯ್ಯೋ, ನನ್ನ ಮಗ ಎಷ್ಟೊಂದು ದೊಡ್ಡ ಶ್ರೀಮಂತ, ಆದರೆ ನನಗಾಗಿ ಒಂದು ಹಿಡಿ ಅನ್ನ ಕೂಡ ಇಡುತ್ತಿಲ್ಲವಲ್ಲ ಎಂದು ಒಂದು ಆತ್ಮ ಹೇಳಿದರೆ, ಅಯ್ಯೋ, ನನಗೆ ಕರ್ಮಕಾಂಡ ಮಾಡದೆ ನನ್ನ ಮಕ್ಕಳು ನನ್ನ ಆಸ್ತಿಯನ್ನು ಹಂಚಿಕೊಳ್ಳಲು ಕಿತ್ತಾಡುತ್ತಿದ್ದಾರೆ ಎಂದು ಇನ್ನೊಂದು ಆತ್ಮ ಹೇಳುತ್ತಿತ್ತು. ನಿಮ್ಮಲ್ಲಿ ನೀವು ಹೊಡೆದಾಡುವುದು ಬಿಟ್ಟು ನನ್ನ ಬಗ್ಗೆ ಯೋಚಿಸಿ ಎಂದು ಒಂದು ಆತ್ಮ ಅಳುತ್ತಿತ್ತು. ಬದುಕಿದ್ದಾಗ ಅರ್ಧ ಹೊಟ್ಟೆ ತಿಂದು ಆಸ್ತಿ ಕೂಡಿಟ್ಟು ಮಕ್ಕಳಿಗೆ ಕೊಟ್ಟೆ. ಈಗ ನಾನು ಸತ್ತ ಮೇಲೆ ನನಗೋಸ್ಕರ ಯಾವೊಬ್ಬ ಮಗ ಕೂಡ ತರ್ಪಣ ಬಿಡುತ್ತಿಲ್ಲ ಎಂದು ಒಂದು ಆತ್ಮ ಕೊರಗುತ್ತಿತ್ತು. ಬದುಕಿದ್ದಾಗಲೂ ಸುಖ ಇಲ್ಲ, ಸತ್ತ ಮೇಲೂ ಸುಖ ಇಲ್ಲ ಎಂದು ಒಂದು ಆತ್ಮ ನೋವು ತಿನ್ನುತ್ತಿತ್ತು. ನನ್ನ ಮಗ 4 ಜನರಿಗೆ ವಿದ್ಯೆ ಹೇಳಿಕೊಡುವ ಗುರು, ಆದರೆ ಬದುಕಿದ್ದಾಗ ನನಗೆ ಮರ್ಯಾದೆ ಕೊಡಲಿಲ್ಲ, ಸತ್ತ ಮೇಲೂ ಕೂಡ ಕೊಡುತ್ತಿಲ್ಲ ಎಂದು ಒಂದು ಆತ್ಮ ಅಳುತ್ತಿತ್ತು. ಅಯ್ಯೋ, ಹಸಿವು ಹಸಿವು ಎಂದು ಬಳಲುತ್ತಾ ಒಂದು ಆತ್ಮ, ನಾನು ಬದುಕಿರುವವರೆಗೂ ಮಕ್ಕಳಿಗೋಸ್ಕರ ಬದುಕಿದೆ, ಈಗ ನಾನು ಸತ್ತ ಮೇಲೆ ನನ್ನನ್ನು ಒಬ್ಬರು ಕೂಡ ನೆನೆಸಿಕೊಳ್ಳುತ್ತಿಲ್ಲ ಎಂದು ಒಂದು ಆತ್ಮ. ಹೀಗೆ ಒಂದೊಂದು ಆತ್ಮ ಅದರ ಕಷ್ಟ ನೋವು ಹೇಳಿಕೊಂಡು ಹಸಿವು ಹಸಿವು ದಾಹ ದಾಹ ಎಂದು ಗೋಗರೆಯುತ್ತಿರುವುದು ಆ ಕಾಡೆಲ್ಲ ಕೂಡ ಪ್ರತಿಧ್ವನಿಸುತ್ತಿತ್ತು. ಅಷ್ಟರಲ್ಲಿ ಅಲ್ಲಿಗೆ 2 ಯಮದೂತರು ಬಂದರು. ಪಾಪಾತ್ಮಗಳೇ, ಬದುಕಿದ್ದಾಗ ನೀವು ಧರ್ಮವನ್ನು ತಪ್ಪಿದಿರಿ, ನಿಮ್ಮ ಮಕ್ಕಳಿಗೆ ಸಂಸ್ಕಾರ ಕಲಿಸಿಕೊಡಲಿಲ್ಲ, ಪಿತೃಕಾರ್ಯಗಳ ಬೆಲೆ ಅವರಿಗೆ ತಿಳಿಸಲಿಲ್ಲ,
ಈಗ ಅವರಿಂದ ನಿಮಗೆ ತರ್ಪಣ ಸಿಗುತ್ತದೆ ಎಂದು ಕಾಯುವುದು ವ್ಯರ್ಥ. ನಿಮ್ಮ ಕರ್ಮಫಲ ನೀವು ಅನುಭವಿಸಬೇಕು ಎಂದು ಹೇಳಿ ಅವರೆಲ್ಲರನ್ನೂ ಪಾಶದಿಂದ ಬಂಧಿಸಿ ನರಕದ ಕಡೆ ಎಳೆದು ಹೋಗಲು ಶುರು ಮಾಡಿದರು. ಜೀವಕ ಅವನ ತಪಶಕ್ತಿಯಿಂದ ಆ ಎಲ್ಲಾ ದೃಶ್ಯವನ್ನು ನೋಡುತ್ತಿದ್ದ. ಯಮದೂತರು ಆತ್ಮಗಳನ್ನು ನರಕಕ್ಕೆ ಕರೆದುಕೊಂಡು ಹೋಗಿ ಜೀವಹಿಂಸೆ ಮಾಡಿದವರನ್ನು ಕುದಿಯುವ ಎಣ್ಣೆಯಲ್ಲಿ ಹಾಕಿದರು. ಬೇರೆಯವರ ಸೊತ್ತನ್ನು ದೋಚಿದವರನ್ನು ಬೆಂಕಿಯ ಸ್ತಂಭಗಳಿಗೆ ಕಟ್ಟಿದರು. ಇದೆಲ್ಲ ಪಕ್ಕಕ್ಕಿಟ್ಟರೆ ಪಿತೃಕಾರ್ಯ ಮಾಡಿಸಿಕೊಳ್ಳದ ಆತ್ಮಗಳಿಗೆ ಬೇರೆಯದೇ ಶಿಕ್ಷೆ ಕೊಡಲಾಗುತ್ತದೆ. ಆ ಆತ್ಮಗಳನ್ನು ಪೂಯಕುಂಡ ಎಂಬ ಒಂದು ನರಕದೊಳಗೆ ತಳ್ಳುತ್ತಾರೆ. ಆ ನರಕ ಮಲ, ಮೂತ್ರ, ಕೀವು, ರಕ್ತದಿಂದ ತುಂಬಿ ಅತಿ ದುರ್ಗಂಧ ಬೀರುತ್ತಿರುತ್ತದೆ. ಇನ್ನು ಯಮದೂತರು ಪಿತೃಕಾರ್ಯ ನಡೆಯದ ಆತ್ಮಗಳನ್ನು ಆ ನರಕದೊಳಗೆ ತಳ್ಳಿದರು. ಆ ಆತ್ಮಗಳಲ್ಲಿ ಕೆಲವು ಆತ್ಮಗಳು ಹಸಿವು ತಡೆಯಲಾಗದೆ ಅಲ್ಲಿದ್ದ ಹೊಲಸನ್ನು ತಿಂದರೆ, ಕೆಲವು ಆತ್ಮಗಳು ಮಾತ್ರ ನಮ್ಮ ಮಕ್ಕಳು ನಮಗೆ ತರ್ಪಣ ಬಿಡುತ್ತಾರೆ ಎಂದು ಕಾಯುತ್ತಿದ್ದವು. ಪಿತೃಕಾರ್ಯ ಯಾರಿಗೆ ನಡೆಯುವುದಿಲ್ಲವೋ ಆ ಆತ್ಮಗಳು ಕೆಲವು ಯುಗಾಂತರಗಳವರೆಗೂ ಕೂಡ ಅದೇ ನರಕದಲ್ಲಿ ಕಷ್ಟಪಡುತ್ತವೆ. ಈ ಎಲ್ಲಾ ದೃಶ್ಯಗಳನ್ನು ನೋಡುತ್ತಿದ್ದ ಜೀವಕನಿಗೆ ಅಳು ತಡೆಯಲಾಗಲಿಲ್ಲ. ಮಾರನೆಯ ದಿನವೇ ಮಹಾಲಯ ಅಮಾವಾಸ್ಯೆ, ಶ್ರಾದ್ದ ಮಾಡಲು ಕೊನೆ ದಿನ. ಆ ದಿನದಂದು ಯಾರು ಯಾರಿಗೆ ಬೇಕಾದರೂ ಪಿಂಡ ಇಡಬಹುದು. ಜೀವಕ ಹಾಗೂ ಗುಬ್ಬಚ್ಚಿ ಆ ಪ್ರೇತಗಳಿಗೆ ಶಾಂತಿ ಕೊಡಿಸಬೇಕು ಎಂದು ತೀರ್ಮಾನಿಸಿಕೊಂಡರು. ಆ ಪಕ್ಷಿ ಗ್ರಾಮಕ್ಕೆ ಹೋಗಿ ಎಳ್ಳನ್ನು ತಂದರೆ, ಜೀವಕ ಕಾಡಿಗೆ ಹೋಗಿ ಹಣ್ಣುಗಳು, ಎಲೆಗಳು, ಹೂವುಗಳನ್ನು ಶೇಖರಿಸಿ ತಂದ. ಬಳಿಕ ಅದನ್ನೆಲ್ಲ ಎತ್ತಿಕೊಂಡು ನದಿ ಹತ್ತಿರ ಹೋಗಿ ಅವನ ಪೂರ್ವಿಕರ ಜೊತೆಗೆ ಆ ಕಾಡಿನಲ್ಲಿ ಶಾಂತಿ ಸಿಗದೆ ಅಲೆದಾಡುತ್ತಿದ್ದಂತ ಆತ್ಮಗಳಿಗೆ ಪಿಂಡದಾನ ಮಾಡಿ ತಿಲಾ ತರ್ಪಣವನ್ನು ಬಿಟ್ಟ. ಪಿತೃದೇವತೆಗಳೇ, ಯಾವುದಾದರೂ ಆತ್ಮಗಳು ಶಾಂತಿ ದೊರಕದೆ ಅಲೆದಾಡುತ್ತಿದ್ದರೆ ಅವರೆಲ್ಲರೂ ನನ್ನ ಈ ಪಿಂಡದಾನವನ್ನು ಸ್ವೀಕರಿಸಿ ತೃಪ್ತಿ ಪಡೆದುಕೊಂಡು ಉತ್ತಮ ಲೋಕಕ್ಕೆ ತಲುಪುವಂತೆ ಮಾಡಿ ಎಂದು ಬೇಡಿಕೊಂಡ. ಜೀವಕ ಮಾಡಿದ ಆ ಒಳ್ಳೆ ಕೆಲಸ ಹಾಗೂ ಗುಬ್ಬಚ್ಚಿಯ ಸಹಾಯಕ್ಕೆ ಎಲ್ಲಾ ದೇವತೆಗಳು ಹಾಗೂ ಪಿತೃದೇವತೆಗಳು ಸಂತೋಷಿಸಿ ಆಶೀರ್ವದಿಸಿದರು. ಆ ಕಾಡಿನಲ್ಲಿದ್ದಂತ ಆತ್ಮಗಳು ಹಾಗೂ ನರಕದಲ್ಲಿ ನರಳುತ್ತಿದ್ದ ಆತ್ಮಗಳೆಲ್ಲವೂ ಕೂಡ ಅವುಗಳ ಭಯಾನಕ ರೂಪವನ್ನು ತೊರೆದು ದಿವ್ಯ ರೂಪ ಪಡೆದುಕೊಂಡು ಜೀವಕನಿಗೆ ಮತ್ತು ಗುಬ್ಬಚ್ಚಿಗೆ ಕೃತಜ್ಞತೆ ಹೇಳಿ ಅವರನ್ನು ಆಶೀರ್ವದಿಸಿ ಉತ್ತಮ ಲೋಕಕ್ಕೆ ಹೊರಟು ಹೋದವು. ಆತ್ಮಗಳು ಹೋದ ನಂತರ ಆ ಕಾಡೆಲ್ಲವೂ ಕೂಡ ದಿವ್ಯ ತೇಜಸ್ಸಿನಿಂದ ತುಂಬಿಕೊಂಡಿತು. ಹಾಗಾಗಿ ಸ್ನೇಹಿತರೆ, ಪಿತೃಕಾರ್ಯಕ್ಕೆ ಯಾವ ಆಡಂಬರ, ಹಣ, ಪದಾರ್ಥಗಳು ಬೇಕಿಲ್ಲ. ಸ್ವಚ್ಛವಾದ ಮನಸ್ಸು, ಶ್ರದ್ಧಾ, ಭಕ್ತಿ ಇದ್ದರೆ ಸಾಕು. ಒಂದು ಚಿಕ್ಕ ಪಕ್ಷಿ ತೋರಿಸಿದಂತ ಶ್ರದ್ಧೆ ಜೀವಕನಲ್ಲಿ ನಂಬಿಕೆ ಉಂಟು ಮಾಡಿತು. ಆ ನಂಬಿಕೆಯಿಂದ ಎಷ್ಟೋ ಆತ್ಮಗಳು ಶಾಂತಿ ಪಡೆದುಕೊಂಡವು. ಪಿತೃಪಕ್ಷದಲ್ಲಿ ನಮ್ಮ ಪೂರ್ವಿಕರನ್ನು ನೆನೆಸಿಕೊಂಡು ಅವರಿಗೆ ಶ್ರದ್ಧಾ ಭಕ್ತಿಯಿಂದ ಪಿಂಡದಾನ, ತರ್ಪಣ ಬಿಡುವುದು ನಮ್ಮ ಕರ್ತವ್ಯ. ಇದರಿಂದ ಅವರು ತೃಪ್ತಿ ಪಡೆದುಕೊಂಡು ನಮ್ಮ ವಂಶವನ್ನು ಆಶೀರ್ವದಿಸುತ್ತಾರೆ. ಕೇವಲ ನಿಮ್ಮವರಿಗೆ ಮಾತ್ರವಲ್ಲದೆ ನೀವು ನೋಡಿದವರಲ್ಲಿ ಯಾರಿಗಾದರೂ ಸಂತಾನ ಇಲ್ಲದಿದ್ದರೆ, ಅವರು ಮೃತಪಟ್ಟಿದ್ದರೆ ಅವರ ಹೆಸರಿನಲ್ಲಿ ಕೂಡ ತರ್ಪಣ ಬಿಟ್ಟರೆ ವಿಶೇಷವಾದ ಪುಣ್ಯ ಪಡೆದುಕೊಳ್ಳುತ್ತೀರಿ. ಈ ಕಥೆಯನ್ನು ಶ್ರದ್ಧಾಭಕ್ತಿಯಿಂದ ಇದುವರೆಗೂ ಕೇಳಿದ ನಿಮ್ಮೆಲ್ಲರಿಗೂ ಕೂಡ ನಿಮ್ಮ ಪಿತೃದೇವತೆಗಳ ಆಶೀರ್ವಾದ ಸಿಗಲಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಕಥೆಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.